ಜಿಬಿಎ ಬೆಂಗಳೂರು ಶ್ರೀರಾಮಪುರದಲ್ಲಿರುವ ಬಾಬಾ ಸಾಹೇಬ್ ಬಿಆರ್ ಡಾಕ್ಟರ್ ಅಂಬೇಡ್ಕರ್ ರವರ ಎಲ್ಲ ಪ್ರತಿಮೆಗಳಿಗೆ ಹೂ ಹಾಕಿ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶ್ರೀರಾಮಪುರಂ ಸುತ್ತಮುತ್ತಲೂ ಇರುವ ಅಂಬೇಡ್ಕರ್ ಸಂಘಟನೆಗಳ ಎಲ್ಲ ಮುಖಂಡರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮವನ್ನು ಪೂಬಾಲನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪೂಬಾಲನ್ ರವರು ಗಣರಾಜ್ಯೋತ್ಸವ ಭಾಷಣದಲ್ಲಿ ಪ್ರತಿಯೊಬ್ಬ ಭಾರತೀಯರಿಗೂ ಮಹತ್ವವಾದ ಮತ್ತು ಪವಿತ್ರವಾದ ದಿನ, ಎಲ್ಲ ಭಾರತೀಯರನ್ನು ಭಾವನಾತ್ಮಕವಾಗಿ, ಭಾಷಿಕವಾಗಿ, ಭೌಗೋಳಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಬೆಸುಗೆ ಹಾಕಿದ ದಿನ ಮತ್ತು ನಮ್ಮ ದೇಶದ ಶ್ರೇಷ್ಠ ಸಂವಿಧಾನವನ್ನು ಮನಪೂರ್ವಕವಾಗಿ ಅಂತಃಕರಣದಿಂದ ಒಪ್ಪಿ ಸಂತಸಪಟ್ಟ ದಿನ ಎಂದು ಪೂಬಾಲನ್ ರವರು ಹೇಳಿದರು. ಗಣರಾಜ್ಯೋತ್ಸವ ದಿವಸದಂದು ಕಠಿಣ ಶ್ರಮದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವನ್ನು ಬರೆದಿದ್ದಾರೆ. ಇದು ಜನರಲ್ಲಿ ಯಾವ ರೀತಿಯಾಗಿ ಭಾರತ ಸಂವಿಧಾನವನ್ನು ಜಾಗೃತಿ ಮೂಡಿಸಿದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಹೇಳೋದಕ್ಕೆ ಇಲ್ಲಿ ಯಾವುದೇ ರಾಜಕಾರಣಿಗಳಾಗಲಿ ಯಾರಾದರೂ ಬಂದರೆ ನಮ್ಮ ಒಂದು ವೋಟ್ ಹಕ್ಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ವೋಟ್ ಹಕ್ಕನ್ನು ಪಡೆಯೋದಕ್ಕೆ ಬರ್ತಾರೆ ವಿನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ನು ಇವತ್ತು ನಮಗೆ ಗಣರಾಜ್ಯೋತ್ಸವ ದಿವಸ, ಈ ಗಣರಾಜ್ಯ ದಿವಸದಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೇಳಿ ಯಾರು ಓಟು ಪಡೆಯಲ್ಲ. ಯಾಕಂದರೆ ಅದನ್ನು ಕೇಳಿ ಓಟು ಪಡೆದ್ರೆ ಅವರು ಜಾಗೃತಿ ಆಗಿಬಿಡ್ತಾರಲ್ಲ, ಅವ್ರು ವಿದ್ಯಾವಂತರಾಗ್ಬಿಡ್ತಾರಲ್ಲ, ಬುದ್ಧಿವಂತರಾಗ್ಬಿಡ್ತಾರಲ್ಲ. ಅದಕ್ಕೆ ನಮ್ಮನ್ನೆಲ್ಲ ಮುಟ್ಟಾಳು ಮಾಡಿ ಈ ರಾಜಕಾರಣಿಗಳು ಯಾವುದೇ ಪಕ್ಷ ಇರಲಿ, JDS ಇರಲಿ, BJP ಇರಲಿ, ನಮ್ಮನ್ನು ಹಾಳು ಮಾಡೋಕ್ಕೆ ಬರ್ತಾರೆ ವಿನಃ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವನ್ನು ಹೇಳಕ್ಕೆ ಬರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಹೇಳಕ್ಕೆ ಬರಲ್ಲ. ಆದ್ದರಿಂದ ಈ ಒಂದು ಕೂಡಿರುವ ನಾವು ಸಂಘ ಸಂಸ್ಥೆಯವರು ನಮ್ಮ ಬೀದಿ ಬಾಗಿಲಲ್ಲಿ, ನಮ್ಮ ಏರಿಯಾಗಳಲ್ಲಿ ಹಲವಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಎಲ್ಲರಿಗೂ ಸಮಾನತೆ ಕೊಟ್ಟವರೇ. ಆ ಸಮಾನತೆ ಅಡಿಯಲ್ಲಿ ಎಲ್ಲ ವರ್ಗದವರಿಗೂ, ಬರೀ SC STಗೆ ಮಾತ್ರ ಇಲ್ಲ, ಎಲ್ಲ ವರ್ಗದವರಿಗೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಕೊಟ್ಟವ್ರೆ ಆ ಸಂವಿಧಾನ ಅಡಿಯಲ್ಲಿ ನಾವು ಎಲ್ಲರಿಗೂ ಜಾಗೃತಿ ಕೊಟ್ಕೊಂಡು ನಾವು ಸುಮಾರು ಹಲವಾರು ನಾವು ಇರೋ ಭಾಗದಲ್ಲಿ ಹಲವಾರು ಆ ಸಂವಿಧಾನ ಅಡಿಯಲ್ಲಿ ಏನೆಲ್ಲ ಸವಲತ್ತುಗಳಿದೆಯೋ ಅದನ್ನು ನಾವು ಎಲ್ಲರೂ ಸೇರಿ ನಮ್ಮ ಭಾಗದಲ್ಲಿ ಕೊಡಿಸಿದ್ದೀವಿ. ಅದೇ ಥರ ಕರ್ನಾಟಕದಲ್ಲಿ ಮೂಲೆಗೂ ಕೊಡಿಸಿದ್ದೀವಿ. ಅದಕ್ಕೆ ಕೋವಿಡಲ್ಲಿ ರಮೇಶ್ ಅವರು ತನ್ನ ಕುಟುಂಬನೇ ಬಿಟ್ಟು ನಮ್ಮ ಜೊತೆಲಿ ಆಟೋದಲ್ಲಿ ಬಂದು ಒಂದೊಂದು ಬೀದಿಯಲ್ಲೂ ನಮಗೆ ಕೊರೋನಾ ಬರುತ್ತಂತ ನೋಡಲಿಲ್ಲ. ಬ್ಯೂರೋ ರಿಪೋರ್ಟ್ ವರದಿ ಸಾಕೆ ನಾರಾಯಣ, ಬೆಂಗಳೂರು. ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.